Good morning, students. Very good morning. In last video, we discussed that is the limitations of octet rule, and also we discussed in bond parameters. In bond parameters, we started that is what is bond length. There are 6 bond parameters we discuss ಮಾಡಿದಾನೆ. ಅದರಲ್ಲಿ ಒಂದು ನಾವು ಡಿಸ್ಕಸ್ ಮಾಡಿದೀವಿ what is bond length ಅಂತ. ಅರ್ಥ ಆಯ್ತಾ? In that bond length, what is bond length? The distance between the nucleus of 2 bonded atoms present in a molecule. ಒಂದು ಮಾಲಿಕ್ಯೂಲ್ ಅಲ್ಲಿ 2 ಬಾಂಡೆಡ್ ಆಟಮ್ಸ್ ಮಧ್ಯದಲ್ಲಿ ಇರತಕ್ಕಂಥ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಇರತಕ್ಕಂಥ ಡಿಸ್ಟೆನ್ಸ್ಗೆ ಬಾಂಡ್ ಲೆಂತ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾವು ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡಿದೀವಿ. ಇನ್ನ ಬೇಕಾದ್ರೆ ಒಂದು ಟೇಬಲ್ ಬರ್ಕೊಂಬಿಡಿ. ಅರ್ಥ ಆಯ್ತಾ? ದಟ್ ಈಸ್ ಬಾಂಡ್ ಲೆಂತ್ಸ್ ಆಫ್ ಸಮ್ ಸಿಂಗಲ್, ಅರ್ಥ ಆಯ್ತಾ, ಡಬಲ್ ಅಂಡ್ ಟ್ರಿಪಲ್ ಬಾಂಡ್ಸ್. ಸಿಂಗಲ್ bond lengths of some single, double and triple bonds. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ಬರ್ಕೊಂಬಿಡಿ. ಅರ್ಥ ಆಯ್ತಾ? ಇಲ್ಲಿ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಂಡ್ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ ದಟ್ ಇಸ್ 96 ಪಿಕೋಮೀಟರ್ಸ್ ಅಂತ ಇರುತ್ತೆ. ಎಷ್ಟಿರುತ್ತೆ? 96 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ಯಾವುದ್ರ ಮಧ್ಯದಲ್ಲಿ? ದ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ದ ಕಾರ್ಬನ್ ಅಂಡ್ ಹೈಡ್ರೋಜನ್ ಮಧ್ಯದಲ್ಲಿರ್ತಕ್ಕಂಥದ್ದು, ಕಾರ್ಬನ್ ಅಂಡ್ ಹೈಡ್ರೋಜನ್ ಮಧ್ಯದಲ್ಲಿರ್ತಕ್ಕಂಥ ಬಾಂಡ್ ಲೆಂತ್ 107 ಪಿಕೋಮೀಟರ್ಸ್ ಹೊಂದಿರುತ್ತೆ. ಕಾರ್ಬನ್ ಅಂಡ್ ಹೈಡ್ರೋಜನ್ ದಟ್ ಈಸ್ 107 ಪಿಕೋಮೀಟರ್ಸ್ ಹೊಂದಿರುತ್ತೆ. ಇವೆಲ್ಲ ಸಿಂಗಲ್ ಬಾಂಡ್ಸ್ ತಾನೆ? ಅರ್ಥ ಆಯ್ತಾ? ನೆಕ್ಸ್ಟ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಮಧ್ಯದಲ್ಲಿರ್ತಕ್ಕಂಥ ಬಾಂಡ್ ಲೆಂತ್ 136 ಪಿಕೋಮೀಟರ್ಸ್. ನೈಟ್ರೋಜನ್ ಮತ್ತು ಆಕ್ಸಿಜನ್, ಅರ್ಥ ಆಯ್ತಾ? ದಟ್ ಈಸ್ 136 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕಾರ್ಬನ್ ಅಂಡ್ ಆಕ್ಸಿಜನ್ ಮಧ್ಯದಲ್ಲಿ 143 ಪಿಕೋಮೀಟರ್ಸ್ ಹೊಂದಿರುತ್ತೆ. ಕಾರ್ಬನ್ ಅಂಡ್ ಆಕ್ಸಿಜನ್ ಮಧ್ಯದಲ್ಲಿ ದಟ್ ಈಸ್ 146 ಪಿಕೋಮೀಟರ್ಸ್ ಹೊಂದಿರುತ್ತೆ ಬಾಂಡ್ ಲೆಂತ್. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಬಾಂಡ್ ಲೆಂತ್ ಯಾವುದ್ರ ಮೇಲೆ ದಟ್ ಈಸ್ ಡಿಪೆಂಡ್ ಆಗಿರುತ್ತೆ ಅಂತ ಕೂಡ ಗೊತ್ತು. ನಾವು 3 ಫ್ಯಾಕ್ಟರ್ಸ್ ಡಿಸ್ಕಸ್ ಮಾಡ್ತೇನೆ. ಅರ್ಥ ಆಯ್ತಾ? ಆನ್ ವಾಟ್ ಫ್ಯಾಕ್ಟರ್ಸ್ ದ ಬಾಂಡ್ ಲೆಂತ್ ಈಸ್ ಗೋಯಿಂಗ್ ಟು ಬಿ ಡಿಪೆಂಡ್ಸ್ ಅಂತ ನೋಡಿ. 3 ಫ್ಯಾಕ್ಟರ್ಸ್: ಸೈಜ್, ಆಟಮ್ನ ಕಂಬೈನಿಂಗ್ ಆಟಮ್ಸ್ನ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಲ್ಟಿಪಲ್ ಬಾಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೈಬ್ರಿಡೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಮೆಂಬರ್, ಜ್ಞಾಪಕ ಇದೆ ತಾನೆ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾರ್ಬನ್ ಅಂಡ್ ನೈಟ್ರೋಜನ್ ಮಧ್ಯದಲ್ಲಿ, ಅರ್ಥ ಆಯ್ತಾ? ಕಾರ್ಬನ್ ಅಂಡ್ ನೈಟ್ರೋಜನ್ ಮಧ್ಯದಲ್ಲಿ ಇಟ್ ಗಿವ್ಸ್ ಅಗೈನ್ ದಟ್ ಈಸ್ 143 ಪಿಕೋಮೀಟರ್ಸ್. ಕಾರ್ಬನ್ ಮತ್ತೆ ನೈಟ್ರೋಜನ್ ಸಿಂಗಲ್ ಬಾಂಡ್ ಸರ್ 143, ಇದು 143, ಇದು 143 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಾರ್ಬನ್ ಮಧ್ಯದಲ್ಲಿ ದಟ್ ಈಸ್ 154 ಪಿಕೋಮೀಟರ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಕಾರ್ಬನ್ ಮಧ್ಯದಲ್ಲಿ 154 ಪಿಕೋಮೀಟರ್ಸ್. ಕಾರ್ಬನ್ ಮಧ್ಯದಲ್ಲಿ 154 ಪಿಕೋಮೀಟರ್ಸ್. ಕಾರ್ಬನ್ ನೈಟ್ರೋಜನ್ ಮಧ್ಯದಲ್ಲಿ 143 ಪಿಕೋಮೀಟರ್ಸ್. ಕಾರ್ಬನ್ ಆಕ್ಸಿಜನ್ ಮಧ್ಯದಲ್ಲಿ 143 ಪಿಕೋಮೀಟರ್ಸ್. ನೈಟ್ರೋಜನ್ ಆಕ್ಸಿಜನ್ ಮಧ್ಯದಲ್ಲಿ 136 ಪಿಕೋಮೀಟರ್ಸ್. ಕಾರ್ಬನ್ ಅಂಡ್ ಹೈಡ್ರೋಜನ್ ಮಧ್ಯದಲ್ಲಿ 107 ಪಿಕೋಮೀಟರ್ಸ್. ಕಾರ್ಬನ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಮಧ್ಯದಲ್ಲಿ 96 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ಇಷ್ಟೊಂದು ಸಿಂಗಲ್ ಬಾಂಡ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಯು ಟೇಕ್ ಡಬಲ್ ಬಾಂಡ್. ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದ್ರೆ, ಅರ್ಥ, ಕಾರ್ಬನ್ ಮತ್ತು ಆಕ್ಸಿಜನ್ ಡಬಲ್ ಬಾಂಡ್ ಲೆಂತ್ ಇಸ್ ಆಲ್ವೇಸ್ ಲೆಸ್ ದನ್. ಇಲ್ಲಿ ಕಾರ್ಬನ್ ಅಂಡ್ ಆಕ್ಸಿಜನ್ ಆಲ್ರೆಡಿ ಇದೆ ತಾನೆ, ಇಸ್ ಆಲ್ವೇಸ್ ಲೆಸ್ ದನ್ ದಟ್ ಆಫ್ ಡಬಲ್ ಬಾಂಡ್ ಲೆಂತ್ ತಾನೆ. ಇಲ್ಲಿ 143 ಪಿಕೋಮೀಟರ್ ಸಿಂಗಲ್ ಬಾಂಡ್ ಹೊಂದಿದ್ರೆ, ಡಬಲ್ ಬಾಂಡ್ ಹೊಂದಿದ್ರೆ ದಟ್ ಇಸ್ 121 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೈಟ್ರೋಜನ್ ಆಕ್ಸಿಜನ್ ಮಧ್ಯದಲ್ಲಿ 136 ಪಿಕೋಮೀಟರ್ಸ್ ತಾನೆ. ಅರ್ಥ ಆಯ್ತಾ? ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯದಲ್ಲಿ 122 ಪಿಕೋಮೀಟರ್ಸ್ ಡಬಲ್ ಬಾಂಡ್ ಹೊಂದಿದೆ. ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಹೊಂದಿದೆ, ದಟ್ ಈಸ್ 122 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಾರ್ಬನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಹೊಂದಿದ್ರೆ, ಮಧ್ಯದಲ್ಲಿ ಡಬಲ್ ಬಾಂಡ್ ಹೊಂದಿದ್ರೆ ಸಿಂಗಲ್ ಬಾಂಡ್ ಅಂದ್ರೆ ಎಷ್ಟು? 150 ಪಿಕೋಮೀಟರ್ಸ್ ತಾನೆ. ಕಾರ್ಬನ್ ಡಬಲ್ ಬಾಂಡ್ ಆದರೆ ಕಡಿಮೆ ಇರುತ್ತಾ? ದಟ್ ಈಸ್ 133 ಪಿಕೋಮೀಟರ್ಸ್. ಎಷ್ಟು? 133 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಾರ್ಬನ್ ಅಂಡ್ ನೈಟ್ರೋಜನ್ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಇದ್ರೆ 143 ಪಿಕೋಮೀಟರ್ಸ್ ತಾನೆ. ಅರ್ಥ ಆಯ್ತಾ? ಕಾರ್ಬನ್ ಮತ್ತೆ ನೈಟ್ರೋಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಹೊಂದಿದ್ರೆ, ಕಾರ್ಬನ್ ಮತ್ತೆ
ನೈಟ್ರೋಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಹೊಂದಿದ್ರೆ ದಟ್ ಈಸ್ 138 ಪಿಕೋಮೀಟರ್ಸ್. ಸಿಂಗಲ್ ಬಾಂಡ್ ಹೊಂದಿದ್ರೆ 143. ಅರ್ಥ ಆಯ್ತಾ? ಡಬಲ್ ಬಾಂಡ್ ಹೊಂದಿದ್ರೆ ದಟ್ ಈಸ್ 138 ಪಿಕೋಮೀಟರ್ಸ್. ಅದೇ ಕಾರ್ಬನ್ ನೈಟ್ರೋಜನ್ ಮಧ್ಯದಲ್ಲಿ ಟ್ರಿಪಲ್ ಬಾಂಡ್ ಹೊಂದಿದ್ರೆ ಬಾಂಡ್ ಆರ್ಡರ್ ಇನ್ನೂ ಜಾಸ್ತಿ ಆಯ್ತಾನೆ, ಅಲ್ಲಿಗೆ ಇನ್ನೂ ಕಡಿಮೆ ಆಗ್ಬೇಕು ತಾನೆ. ದಟ್ ಈಸ್ 116 ಪಿಕೋಮೀಟರ್ಸ್. ಎಷ್ಟು ಹೇಳಿ? 116 ಪಿಕೋಮೀಟರ್ಸ್. ಕಾರ್ಬನ್ ಮಧ್ಯದಲ್ಲಿ ಟ್ರಿಪಲ್ ಬಾಂಡ್ ಹೊಂದಿದ್ರೆ 120 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ನೀವು ಇದನ್ನು ಅರ್ಥ ಆಯ್ತಾ? ಮತ್ತೆ ಇದನ್ನು ಅರ್ಥ ಆಯ್ತಾ? ಸ್ವಲ್ಪ ಜ್ಞಾಪಕ ಇಟ್ಕೊಂಡು. ಅರ್ಥ ಆಯ್ತಾ? ಇನ್ನೇನು ಬೇರೆ ಇಷ್ಟೊಂದು ಎಕ್ಸಾಂಪಲ್ಸ್ ಯಾಕಪ್ಪ ನೀವು ಅಲ್ಲೂ ಬರ್ತಾ ಇರ್ತವೆ. ನೀವು ಅರ್ಥ ಆಯ್ತಾ? ದಟ್ ಈಸ್ ಕಾರ್ಬನ್ ಟ್ರಿಪಲ್ ಬಾಂಡ್ ಲೆಂತ್, ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್, ಕಾರ್ಬನ್ ಡಬಲ್ ಬಾಂಡ್ ಲೆಂತ್, ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಲೆಂತ್, ಕಾರ್ಬನ್ ಹೈಡ್ರೋಜನ್ ದಟ್ ಈಸ್ ಸಿಂಗಲ್ ಬಾಂಡ್ ಲೆಂತ್, ಕಾರ್ಬನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ಲೆಂತ್. ಇಷ್ಟು ಜ್ಞಾಪಕ ಇಟ್ಕೊಂಡಿರಿ. ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ರಿಪಿಟೇಷನ್ ಆಗ್ತಾ ಇರ್ತವೆ. ಅರ್ಥ ಆಯ್ತಾ? ಇವು ಕೆಲವೊಂದು ಡಬಲ್ ಬಾಂಡ್ಸು, ಟ್ರಿಪಲ್ ಬಾಂಡ್ಸು ಮತ್ತು ಸಿಂಗಲ್ ಬಾಂಡ್ಸ್ ಲೆಂತ್ಸ್. ಅರ್ಥ ಆಯ್ತಾ? ಅಲ್ಲಿಗೆ ಬಾಂಡ್ ಲೆಂತ್ ಕಂಪ್ಲೀಟ್ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ವಿಲ್ ಡಿಸ್ಕಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಬಾಂಡ್ ಆ್ಯಂಗಲ್. ಏನು ಹೇಳಿ? ಬಾಂಡ್ ಆ್ಯಂಗಲ್. ಅರ್ಥ ಆಯ್ತಾ? ಬಾಂಡ್ ಆ್ಯಂಗಲ್ನ ಪ್ಯಾರಾಮೀಟರ್. ಏನು ಸರ್ ಬಾಂಡ್ ಆ್ಯಂಗಲ್? ಅರ್ಥ ಆಯ್ತಾ? Very simple. It is the angle between the orbitals containing bonded pair of electrons around the central metal atom present in a molecule or ion. ಒಂದು ಮಾಲಿಕ್ಯೂಲಲ್ಲೂ ಒಂದು ಅಯಾನಲ್ಲೂ ಸೆಂಟ್ರಲ್ ಮೆಟಲ್ ಆಟಮ್ ಸುತ್ತಲೂ ಎಷ್ಟೊಂದು ಆರ್ಬಿಟಾಲ್ಸ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹೊಂದಿದೆಯೋ ಅದ್ರ ಮಧ್ಯದಲ್ಲಿರ್ತಕ್ಕಂಥ ಆ್ಯಂಗಲ್ಗೆ ಬಾಂಡ್ ಆ್ಯಂಗಲ್ ಅಂತ ಕರಿತೀವಿ. ಯಾವುದೇ ಒಂದು ಅಯಾನ್ ಆಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಯು ಟೇಕ್ ಒಂದು ಮಾಲಿಕ್ಯೂಲ್ ಲೈಕ್, ಅರ್ಥ ಆಯ್ತಾ? ಯು ಟೇಕ್ ವಾಟರ್ ಮಾಲಿಕ್ಯೂಲ್ ತೊಗೊಳ್ಳೋಣ. ವಾಟರ್ ಮಾಲಿಕ್ಯೂಲ್ ಸೆಂಟ್ರಲ್ ಆಟಮ್ ಯಾವುದು? ಆಕ್ಸಿಜನ್ ಆಟಮ್. ಅಥವಾ ಅಮೋನಿಯಾ ಮಾಲಿಕ್ಯೂಲ್ ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್. ಯಾವುದಾದ್ರು, ಅಥವಾ ಯು ಟೇಕ್ ಒಂದು ಅಯಾನ್ ಲೈಕ್ ಕಾರ್ಬೋನೇಟ್ ತೊಗೊಳ್ಳೋಣ. ಅರ್ಥ ಆಯ್ತಾ? CO3 2- ತೊಗೊಳ್ಳೋಣ. ಅರ್ಥ ಆಯ್ತಾ? ಈ ಥರ ನೋಡಿಲಿ, ಈ ಥರ ಒಂದು ಅಯಾನಲ್ಲೋ ಅಥವಾ ಒಂದು ಮಾಲಿಕ್ಯೂಲಲ್ಲೋ ಸೆಂಟ್ರಲ್ ಆಟಮ್ ಸುತ್ತಲೂ ಇರ್ತಕ್ಕಂಥ ಒಂದು ಆರ್ಬಿಟಾಲ್ಸ್ ಕಂಟೈನಿಂಗ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಆ್ಯಂಗಲ್ಗೆ ಬಾಂಡ್ ಆ್ಯಂಗಲ್ ಅಂತ ಕರಿತೀವಿ. ಅರ್ಥ ಆಗಿದೆಯಾ? ದ ಆ್ಯಂಗಲ್ ಬಿಟ್ವೀನ್, ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಆರ್ಬಿಟಲ್. ಬರೀ ಬಾಂಡ್ ಆ್ಯಂಗಲ್ ಡೆಫಿನೇಷನ್. ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಆರ್ಬಿಟಾಲ್ಸ್ ಕಂಟೈನಿಂಗ್ bonded pair of electrons. The orbitals containing bonded pair of electrons around the central atom. Central atom present in a molecule ಆಗಿರ್ಬೋದು ಅಥವಾ ಅಯಾನ್ ಆಗಿರ್ಬೋದು. ಬರ್ಕೊಂಡ್ಬಿಟ್ರೆ it is the angle between the orbitals containing bonded pair of electrons. The orbitals containing bonded pair of electrons around the central atom present in a molecule or ion. ಅರ್ಥ ಆಗಿದೆಯಾ? ಅಲ್ಲಿಗೆ ಬಾಂಡ್ ಆ್ಯಂಗಲ್ ಅಂದ್ರೆ ಗೊತ್ತಾಯ್ತಾ? ಇಲ್ಲಿ ಆಕ್ಚುಲಿ ಬಾಂಡ್ ಆ್ಯಂಗಲ್ ಮೇಲೆ ಶೇಪ್ ಕೂಡ ಹೇಳ್ಬೋದು. ಇದೇನು ಶೇಪ್ ಹೊಂದಿದೆ, ಇದೇನು ಶೇಪ್ ಹೊಂದಿದೆ ಅಂತ ನಾವು ಬಾಂಡ್ ಆ್ಯಂಗಲ್ ಮೇಲೆ ಹೇಳ್ಬೋದು. ಅರ್ಥ ಆಯ್ತಾ? ಅರ್ಥ ಆಗಿದೆ? ದ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಡಿಪೆಂಡ್ಸ್ ಅಪಾನ್ ಬಾಂಡ್ ಆ್ಯಂಗಲ್. ನಿಮ್ಗೆ VSEPR ಥಿಯರಿಯಲ್ಲಿ ಬರುತ್ತೆ. ಅದರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಬಾಂಡ್ ಆ್ಯಂಗಲ್ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂತ ಕೂಡ ಬರುತ್ತೆ ಮುಂದೆ. ಅರ್ಥ ಆಯ್ತಾ? ನಾವು ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ನಾವು ಇದನ್ನು ತಗೊಳ್ಳೋಣ ವಾಟರ್ ಮಾಲಿಕ್ಯೂಲಲ್ಲಿ. ಅರ್ಥ ಆಯ್ತಾ? ವಾಟರ್ ಮಾಲಿಕ್ಯೂಲ್ ವಿಚ್ ಹ್ಯಾವಿಂಗ್ ಎ ಬಾಂಡ್ ಆ್ಯಂಗಲ್ ಆಫ್ 104.5 ಡಿಗ್ರಿ. ಆಕ್ಚುಲಿ ಬಾಂಡ್ ಆ್ಯಂಗಲ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಡಿಗ್ರಿ ಸೆಲ್ಸಿಯಸ್. ಇನ್ ಡಿಗ್ರಿಯಲ್ಲಿ ಕೊಡ್ತೀವಿ. 1 degree is equal to 60 minutes. ಅರ್ಥ? 1 minute is equal to 60 seconds ತಾನೆ. ಇಲ್ಲಿ ನಾವು ಡಿಗ್ರೀಸಲ್ಲಿ ಕೊಡ್ತೀವಿ. ಅರ್ಥ ಆಯ್ತಾ? ದಟ್ ಈಸ್ ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ಆಕ್ಸಿಜನ್ ತಾನೆ. ಅದ್ರ ಸುತ್ತಲೂ ಬಾಂಡೆಡ್ ಆರ್ಬಿಟಲ್ಸ್ ಕಂಟೈನಿಂಗ್ ಬಾಂಡೆಡ್ ಎಲೆಕ್ಟ್ರಾನ್ಸ್ 2 ಇರ್ತಾವೆ. ಬಾಂಡೆಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಆರ್ಬಿಟಲ್ಸ್ 2. ಅರ್ಥ ಆಯ್ತಾ? ಈ 2 ಮಧ್ಯದಲ್ಲಿ ಎಷ್ಟು ಬಾಂಡ್ ಆ್ಯಂಗಲ್ ಇರುತ್ತೋ ದಟ್ ಈಸ್ ದ, ಎಷ್ಟು ಆ್ಯಂಗಲ್ ಇರುತ್ತೆ ದಟ್ ಇಸ್ ಅ ಬಾಂಡ್ ಆ್ಯಂಗಲ್. ಎಷ್ಟಿರುತ್ತಪ್ಪ ಅಂದ್ರೆ ದಟ್ ಈಸ್
104.5 ಡಿಗ್ರಿ ಅಥವಾ 104 ಡಿಗ್ರಿ 30 ಮಿನಿಟ್ಸ್. 0.5 ಡಿಗ್ರಿ ಅಂದರೆ 30 ಮಿನಿಟ್ಸ್ ತಾನೆ, ಯಾಕಂದರೆ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್. 104.5 ಡಿಗ್ರಿ ಅಥವಾ 104 ಡಿಗ್ರಿ 30 ಮಿನಿಟ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಇದನ್ನು ಈ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ. 104 ಡಿಗ್ರಿ, ಅರ್ಥ ಆಯ್ತಾ? 30 ಮಿನಿಟ್ಸ್. ಮಿನಿಟ್ಸ್ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಡಿಗ್ರಿ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? 104.5 ಡಿಗ್ರಿ ಅಂದ್ರೆ ಒಂದೇ, ಅಥವಾ 104 ಡಿಗ್ರಿ 30 ಮಿನಿಟ್ಸ್ ಅಂತ ಒಂದೇ. ಅರ್ಥ ಆಯ್ತಾ? ದಿಸ್ ದ ಬಾಂಡ್ ಆಂಗಲ್ ಆಫ್ ವಾಟರ್ ಮಾಲಿಕ್ಯೂಲ್. ಬಾಂಡ್ ಆಂಗಲ್ ಮೇಲೆ ಶೇಪ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇಟ್ ಈಸ್ ಬೆಂಟ್ ಶೇಪ್. ಏನಲ್ಲಿ ಇಟ್ ಈಸ್ ಬೆಂಟ್ ಶೇಪ್. ಬೆಂಟ್ ಶೇಪ್ ಒಂದಿರುತ್ತೆ, ಅಥವಾ ಇನ್ವರ್ಟೆಡ್ ವಿ ಶೇಪ್ ಅಂತ ಕೂಡ ಕರಿತೀವಿ ನಾವು ಹೆಸರಲ್ಲಿ. ವಿ ಅಂದ್ರೆ ಹಿಂಗಿರುತ್ತಲ್ಲ, ಇನ್ವರ್ಟೆಡ್ ವಿ ಅಂದ್ರೆ ಹಿಂಗಿರುತ್ತೆ. ಇನ್ವರ್ಟೆಡ್ ವಿ ಶೇಪ್ ಅಂತ ಕೂಡ ಕರಿತೀವಿ ನಾವು ಹೆಸರಲ್ಲಿ. ಬೆಂಟ್ ಶೇಪ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಕೊಡ್ತಕ್ಕಂಥ. ಅರ್ಥ ಆಯ್ತಾ? ಅಲ್ಲಿಗೆ ಎಕ್ಸಾಂಪಲ್ ಕೂಡ ಗೊತ್ತಾಯ್ತಾ? ಏನು ಬಾಂಡ್ ಆಂಗಲ್ ಅಂದ್ರೆ? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ಆರ್ಬಿಟಾಲ್ಸ್ containing bonded pair of electrons around the central atom present in a molecule or ion is called as bond angle. ಬರ್ಕೊಂಡ್ರೆ ಅರ್ಥ ಆಯ್ತಾ? ಬಾಂಡ್ ಆಂಗಲ್ ನಾವು ಡಿಗ್ರೀಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ವಾಟ್ ಇಸ್ ಅ ಬಾಂಡ್ ಆಂಗಲ್ ಇನ್ ವಾಟರ್ ಮಾಲಿಕ್ಯೂಲ್? 104.5 ಡಿಗ್ರಿ. ಮರಿಬಾರ್ದು. ವಾಟ್ ಇಸ್ ದ ಶೇಪ್? ಬೆಂಟ್ ಶೇಪ್. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಯು ಟೇಕ್. ಅಮೋನಿಯಾನ ತಗೊಳ್ಳೋಣ. ಸೆಂಟ್ರಲ್ ಆಟಮ್ ನೈಟ್ರೋಜನ್ ತಾನೆ. ನೈಟ್ರೋಜನ್ ಸುತ್ತಲೂ ಎಷ್ಟು ಬಾಂಡೆಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ? 3. ಅರ್ಥ ಆಯ್ತು? ಈಸ್ ದ ನೈಟ್ರೋಜನ್ ಮಾಲಿಕ್ಯೂಲ್. ಅರ್ಥ ಆಗಿದೆಯಾ? ವಾಟ್ಸ್ ಅ ಬಾಂಡ್ ಆಂಗಲ್? ಇಲ್ಲಿಂದ ಇಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲೂ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ದಟ್ ಈಸ್ 107 ಡಿಗ್ರಿ. 107 ಡಿಗ್ರಿ ಒಂದಿರುತ್ತೆ ಬಾಂಡ್ ಆಂಗಲ್. ಅರ್ಥ ಆಯ್ತಾ? 107 ಡಿಗ್ರಿ ಬಾಂಡ್ ಆಂಗಲ್. ವಾಟ್ ಇಸ್ ದ ಶೇಪ್? pyramidal in shape. What is the shape? Pyramidal in shape. pyramidal shape ಹೊಂದಿರುತ್ತೆ. ಅರ್ಥ ಆಯ್ತಾ? pyramidal shape. ಜಾಮೆಟ್ರಿ ಬಂದು pyramidal shape. ಅರ್ಥ ಆಯ್ತು? ಇದು ಬೆಂಟ್ ಶೇಪ್. ಅರ್ಥ ಆಗಿದೆಯಾ? ಯು ಟೇಕ್ ದಟ್ ಈಸ್ ದ ಕಾರ್ಬೋನೇಟ್ ಅಯಾನ್. ಏನಿದೆ? ಕಾರ್ಬೋನೇಟ್ ಅಯಾನ್. ಅರ್ಥ ಆಯ್ತಾ? ಕಾರ್ಬೋನೇಟ್ ಅಯಾನ್ ಸಿ. ಅರ್ಥ ಆಯ್ತಾ? ಡಬಲ್ ಬಾಂಡ್ ಓ ಮೈನಸ್. ಅರ್ಥ ಆಯ್ತಾ? ಇಟ್ಸ್ ಬಾಂಡ್ ಆಂಗಲ್ ಈಸ್ 120. ಇಲ್ಲಿಂದ ಏನಿರುತ್ತೆ, ಇಲ್ಲಿಂದ ಏನಿರುತ್ತೆ, ದಟ್ ಈಸ್ 120 ಡಿಗ್ರಿ. ವಾಟ್ ಇಸ್ ದ ಶೇಪ್? ಟ್ರಿಗೊನಲ್ ಪ್ಲೇನಾರ್ ಇನ್ ಶೇಪ್. ಟ್ರಿಗೊನಲ್ ಪ್ಲೇನಾರ್ ಇನ್ ಶೇಪ್. ಟ್ರಯಾಂಗುಲರ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಟ್ರೈಆಂಗುಲರ್ ಪ್ಲೇನಾರ್. ಟ್ರಯಾಂಗುಲರ್ ಪ್ಲೇನಾರ್ ಶೇಪ್ ಅಥವಾ ಟ್ರಿಗೊನಲ್ ಪ್ಲೇನಾರ್ ಶೇಪ್. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲೂ ಸೇಮ್ ಇರುತ್ತೆ. ದಟ್ ಈಸ್ ಅ ಕಾರ್ಬೋನೇಟ್ ಅಯಾನ್. ಅರ್ಥ ಆಯ್ತಾ? ಯು ಟೇಕ್ another example, methane molecule. It's a tetrahedral in shape. CH4. Methane. Methane, CH4. What is the bond angle? The bond angle in methane is 109 degree 28 minutes fixed. That is bond angle is, that is 109 degree 28 minutes. ಅರ್ಥ ಆಯ್ತಾ? ಮಿನಿಟ್ಸ್ ನಾವು ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಗೊತ್ತಿತ್ತಾನೆ. 109 degree 28 minutes ಹೊಂದಿರುತ್ತೆ. ದಟ್ ಇಸ್ ಅ ನಾರ್ಮಲ್ ಟೆಟ್ರಾಹೆಡ್ರಲ್ ಆಂಗಲ್. ನಾರ್ಮಲ್ ಟೆಟ್ರಾಹೆಡ್ರಲ್ ಆಂಗಲ್ ಇದು. ಅರ್ಥ ಆಯ್ತಾ? ಇದು ನಾರ್ಮಲ್ ಟೆಟ್ರಾಹೆಡ್ರಲ್ ಆಂಗಲ್. ವಾಟ್ ಇಸ್ ದ ಶೇಪ್? ಟೆಟ್ರಾಹೆಡ್ರಲ್ ಶೇಪ್. ಟೆಟ್ರಾಹೆಡ್ರಲ್ ಶೇಪ್. ಟೆಟ್ರಾಹೆಡ್ರಲ್ ಶೇಪ್ ಹೊಂದಿರುತ್ತೆ. ಬಾಂಡ್ ಆಂಗಲ್ ಎಷ್ಟೊಂದು ಗೊತ್ತಿದೆ ಮೀಥೇನ್ ಮಾಲಿಕ್ಯೂಲ್ ಅಲ್ಲಿ. ಅರ್ಥ ಆಯ್ತು? ಇಲ್ಲಿಂದ ಇಲ್ಲಿ ಏರಿಯಾ ಇರುತ್ತೆ, ಇಲ್ಲಿಂದ ಇಲ್ಲಿ ಸೇಮ್, ಇಲ್ಲಿಂದ ಇಲ್ಲಿ ಸೇಮ್, ಇಲ್ಲಿಂದ ಇಲ್ಲಿ ಸೇಮ್. ಅರ್ಥ ಆಯ್ತಾ? The 4 hydrogen atoms are present at the 4 corners of a tetrahedron. ಟೆಟ್ರಾಹೆಡ್ರನ್ 4 ಕಾರ್ನರ್ಸ್ಗೂ 4 ಹೈಡ್ರೋಜನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಹೆನ್ಸ್ ಇಟ್ಸ್ ಬಾಂಡ್ ಆಂಗಲ್ ಇಸ್ ಸೇಮ್.
in between the bonded atoms. ಅರ್ಥ ಆಯ್ತಾ? That is a normal tetrahedral ಅಂತ ಕರಿತೀವಿ. Tetrahedral shape, that is a 109 degree 28 minutes. ಅರ್ಥ ಆಯ್ತಾ? You take another one is BF3, boron trifluoride. What is central atom? Boron ತಾನೆ? Around the boron atom there are 3 fluorine atoms. ಅರ್ಥ ಆಯ್ತಾ? The bond angle is that is 120 degree. 120 degree ಇದ್ರೆ shape ಏನು? Triangular planar. ಏನು ಹೇಳಿ? Triangular planar. Triangular planar in shape. Triangular planar shape, tetrahedral in shape, bent shaped, pyramidal in shape, triangular planar in shape. ಕೊಡ್ಬೋದಾ? ಅರ್ಥ ಆಗಿದೆಯಾ? ಹಾಂ, ಇಲ್ಲಿ ಬಾಂಡ್ ಆ್ಯಂಗಲ್ ಅಂದರೆ ಏನು ಗೊತ್ತಾಯಿತು, ಎಕ್ಸಾಂಪಲ್ಸ್ ಗೊತ್ತಾಯಿತು. ಈ ಬಾಂಡ್ ಆ್ಯಂಗಲ್ ಮೇಲೆ ನಾವು JEE ಮತ್ತು ನೀಟ್ ಪಾಯಿಂಟ್ ಆಫ್ ವ್ಯೂ ಇನ್ನೂ ಅಪ್ಲಿಕೇಶನ್ ಲೆವೆಲ್ಗೆ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ನಾವು ಮುಂದೆ ಡಿಸ್ಕಸ್ ಮಾಡ್ಕೊಳ್ಳೋಣ ಈ ಚಾಪ್ಟರ್ ಎಂಡಿಂಗಲ್ಲಿ. ಯಾಕಪ್ಪ ಅಂದರೆ ನೀವು ಇವಾಗಲೇ ಅಷ್ಟು ಡೀಪಾಗಿ ಹೋದರೆ ಏನಪ್ಪ ಇದು ಅಂತ ನಿಮ್ಗೆ ಅನ್ಸುತ್ತೆ. ಅರ್ಥ ಆಯ್ತಾ? ನಿಮಗೆ NCERT ಎಷ್ಟು ಡಿಸ್ಕಸ್ ಮಾಡಿದನೋ ಅಷ್ಟು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅರ್ಥ ಆಯ್ತಾ? ನಾವು JEE ಪಾಯಿಂಟ್ ಆಫ್ ಡಿಸ್ಕಸ್ ಮಾಡಬೇಕು, ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ಗೆ ಇರಬೇಕು. ನಾವು ಡಿಸ್ಕಸ್ ಮಾಡೋಣ. ಟೋಟಲ್ ವಾಟ್ ಈಸ್ ಬಾಂಡ್ ಆ್ಯಂಗಲ್ ಆ್ಯಂಡ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದಾರೆ ನಿಮಗೆ NCERT ಅಲ್ಲಿ. ನಾವು ಅಷ್ಟು ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಬಾಂಡ್ ಲೆಂತ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಾಟ್ ಫ್ಯಾಕ್ಟರ್ಸ್ ದ ಬಾಂಡ್ ಲೆಂತ್ ಡಿಪೆಂಡ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೀವಿ. ಇದನ್ನು ಡಿಸ್ಕಸ್ ಮಾಡಿದ್ದೇನೆ. ಅರ್ಥ ಆಯ್ತಾ? ಬಾಂಡ್ ಆ್ಯಂಗಲ್ ಅಂದರೆ ಏನು, ಅರ್ಥ ಆಯ್ತಾ? ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೇನೆ. ಅರ್ಥ ಆಯ್ತಾ? ನಾವು ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಗಿದೆಯಾ? ಅಲ್ಲಿಗೆ ಬಾಂಡ್ ಲೆಂತ್, ಬಾಂಡ್ ಆ್ಯಂಗಲ್ ಎರಡು ಅರ್ಥ ಆಗಿದೆ ಪ್ಯಾರಾಮೀಟರ್ಸ್. ನೆಕ್ಸ್ಟ್ ಥರ್ಡ್ ಪ್ಯಾರಾಮೀಟರ್. ದ ಥರ್ಡ್ ಪ್ಯಾರಾಮೀಟರ್ ಈಸ್ ದಟ್ ಈಸ್ ಅ ಬಾಂಡ್ ಆರ್ಡರ್. ಏನು ಹೇಳಿ? ಬಾಂಡ್ ಆರ್ಡರ್. ಬಾಂಡ್ ಪ್ಯಾರಾಮೀಟರ್ಸ್ ಅಲ್ಲಿ ಥರ್ಡ್ ಒನ್ ದಟ್ ಈಸ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಏನು ಸರ್ ಬಾಂಡ್ ಆರ್ಡರ್ ಅಂದರೆ? ವೆರಿ ಸಿಂಪಲ್. The number of bonds present between the two atoms in a molecule. ಅರ್ಥ ಆಯ್ತಾ? the number of bonds between the two atoms in a molecule. ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಅಲ್ಲಿ, ಅರ್ಥ ಆಯ್ತಾ? ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಅಲ್ಲಿ ಎರಡು ಆಟಮ್ಸ್ ಮಧ್ಯದಲ್ಲಿ ಎಷ್ಟು ದ ನಂಬರ್ ಆಫ್ ಬಾಂಡ್ಸ್ ಇದೆಯೋ, ಪ್ರೆಸೆಂಟ್ ಆಗಿದೆಯೋ, ದಟ್ ಗಿವ್ಸ್ ದ ಬಾಂಡ್ ಆರ್ಡರ್. ಬರಿಬೋದಾ? ವಾಟ್ ಈಸ್ ಬಾಂಡ್ ಆರ್ಡರ್? Bond order, it is the number of bonds. It is the number of bonds between the two atoms present in a molecule is called as bond order. ಅರ್ಥ ಆಯ್ತಾ? ಇವಾಗ ಎಕ್ಸಾಂಪಲ್ ಬಾಂಡ್ ಆರ್ಡರ್, ಹೈಡ್ರೋಜನ್ ಮಾಲಿಕ್ಯೂಲ್ ತಗೊಳ್ಳೋಣ. ಹೌ ಮೆನಿ ಐಟಮ್ಸ್ ಆರ್ ದೇರ್? 2 ಐಟಮ್ಸ್. ಈ ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ, ಅರ್ಥ ಆಯ್ತಾ? ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ ಎರಡು ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಆ ಎರಡು ಹೈಡ್ರೋಜನ್ ಆಟಮ್ಸ್ ಮಧ್ಯದಲ್ಲಿ ಒಂದೇ ಬಾಂಡ್ ತಾನೇ ಇರೋದು. ಹೇಸ್ ದ ಬಾಂಡ್ ಆರ್ಡರ್ ಈಸ್, BO ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಬಾಂಡ್ ಆರ್ಡರ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ ಹೌ ಮೆನಿ ಆಕ್ಸಿಜನ್ ಆಟಮ್ಸ್ are there? There are 2 oxygen atoms. There is a double bond is present. The bond order is 2. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? You take for example nitrogen molecule. There is a triple bond is present in between 2 nitrogen atoms. Hence, the bond order is equal to 3. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಎರಡು ಕ್ಲೋರಿನ್ ಮಾಲಿಕ್ಯೂಲ್ಸ್ ತಗೊಳ್ಳೋಣ. ಕ್ಲೋರಿನ್ ಗ್ಯಾಸ್, ಒಂದು ಕ್ಲೋರಿನ್ ಮತ್ತು ಇನ್ನೊಂದು ಕ್ಲೋರಿನ್ ಮಧ್ಯೆ ಸಿಂಗಲ್ ಬಾಂಡ್ ಇದೆ ತಾನೆ. ಹೆನ್ಸ್ ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಎಷ್ಟು? 1. ಅರ್ಥ ಆಗಿದೆಯಾ? ನೆಕ್ಸ್ಟ್ ವಾಟ್ ಇಸ್ ದ ಬಾಂಡ್ ಆರ್ಡರ್ ಇನ್ ಬಿಟ್ವೀನ್ ಓಝೋನ್? ಅರ್ಥ ಆಯ್ತಾ? ಓಝೋನ್ ಸ್ಟ್ರಕ್ಚರ್ ಆಕ್ಚುಲಿ ಹಿಂಗಿರುತ್ತೆ, O3. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಆಕ್ಚುಲಿ
ಆಕ್ಚುಯಲ್ ಸ್ಟ್ರಕ್ಚರ್ ಬಂದು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಬಂದು ಹಿಂಗಿರುತ್ತೆ ಓಝೋನ್. The bond order is 1.5. ಬಾಂಡ್ ಆರ್ಡರ್ ಮೇಲೆ ಫ್ರಾಕ್ಷನ್. ಆಗ್ಲಿಗೆ ಹೇಳಿ ಸರ್ 1.5 ಬಾಂಡ್ ಇರುತ್ತೆ ಸರ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಬಾಂಡ್ ಇದ್ರೆ ಸಿಂಗಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಇರುತ್ತೆ, ಟ್ರಿಪಲ್ ಬಾಂಡ್ ಇರುತ್ತೆ. 1.5 ಬಾಂಡ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇವಾಗ ಬಾಂಡ್ ಆರ್ಡರ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಬಾಂಡ್ಸ್ by, ಅರ್ಥ ಆಯ್ತು, ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಬೈ ನಂಬರ್ ಆಫ್ ರೆಸೊನೆನ್ಸ್ ಫಾರ್ಮ್ಸ್. ಅದರ ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ. ಅರ್ಥ ಆಯ್ತಾ? ಇಲ್ಲಿ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಆಕ್ಚುಲಿ ಓಝೋನ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಆಗಿದೆ? ಆಮೇಲೆ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಆರ್ ಪ್ರೆಸೆಂಟ್ 4 ನೋಡಿ, 1 2 3 4 4 ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ನಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಸಿಗ್ತಕ್ಕಂಥದ್ದು ಅರ್ಥ ಆಯ್ತಾ? ದಟ್ ಈಸ್ 3 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಸಿಗುತ್ತೆ. ಅರ್ಥ, ನಾವು ಡಿಸ್ಕಸ್ ಮಾಡೋದು ಇದರಲ್ಲಿ ಇದೆ ನಿಮಗೆ. ಅರ್ಥ ಆಯ್ತಾ? 3 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಸಿಗುತ್ತೆ. ಆದ್ದರಿಂದ 1.33 ಏನು ಬರುತ್ತೆ ತಾನೆ, ಅದನ್ನು ನಾವು 1.5 ಅಂತ ರೌಂಡ್ ಫಿಗರ್ ಕೊಟ್ಬಿಡ್ತೀವಿ ಅಷ್ಟೇ. ಸಾರಿ, ಇದು ಓಝೋನ್ ತಾನೆ. ಓಝೋನ್ ಅದು ಎರಡು ಕೊಡ್ತಕ್ಕಂಥದ್ದು. ಅರ್ಥ ಆಯ್ತಾ? 2 ಕೊಡ್ತಕ್ಕಂಥದ್ದು ಓಝೋನ್. ಡಬಲ್ ಬಾಂಡ್ ಅರ್ಥ ಆಯ್ತಾ? ಓಝೋನ್ O3 ತಾನೆ. ಸಾರಿ, O3 ಅಂದ್ರೆ ಇದೆಮ್ಮ. ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ. ಓಝೋನ್ O3 ತಾನೆ. ನಾನು ಕಾರ್ಬೋನೇಟ್ ಸ್ಟ್ರಕ್ಚರ್ ಬರ್ತದೆ ಸಿ. ಸಾರಿ, ಅರ್ಥ ಆಯ್ತಾ? ಇದು ಓಝೋನ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಅಥವಾ ಇದಕ್ಕೆ ಡಬಲ್ ಬಾಂಡ್ ಇರಬೇಕು ಅಂತ ಬಿಟ್ಟು ಏನಿಲ್ಲ. ಜಮೀವಿ ಚಾನ್ಸ್ ಈ ಆಕ್ಸಿಜನ್ ಕೂಡ ಇರ್ಬೋದು ತಾನೆ. ಇದು ಅಥವಾ ಇದು 2 ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಅಲ್ಲಿಗೆ ದಟ್ ಈಸ್ ನಂಬರ್ ಆಫ್ ಬಾಂಡ್ಸ್ ಬಂದು 3. ಸಾರಿ, ಅರ್ಥ ಆಯ್ತಾ? ನಂಬರ್ ಆಫ್ ಬಾಂಡ್ಸ್ ಬಂದು 3. ಹೌ ಮೆನಿ ರೆಸೊನೆನ್ಸ್ ಸ್ಟ್ರಕ್ಚರ್ಸ್? 2. ದಟ್ ಈಸ್ 1.5. ಅದಕ್ಕೋಸ್ಕರ 1.5. ಅದೇ ಕಾರ್ಬೋನೇಟ್ ಸ್ಟ್ರಕ್ಚರ್ ಬಂದು 1.33 ಬರುತ್ತೆ. ಯಾಕೆಂದ್ರೆ ಅದು 3 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಕೊಡುತ್ತೆ. ದಟ್ ಈಸ್, ಯು ಟೇಕ್ ಅನದರ್ ಎಕ್ಸಾಂಪಲ್, CO3 2- ಅಯಾನ್. ಇದು ಮಾಲಿಕ್ಯೂಲ್ ಅಲ್ಲ, ಅಯಾನ್ ತಾನಿದೆ. CO3 2- ಅಯಾನ್. ಅರ್ಥ ಆಯ್ತಾ? ಅದಕ್ಕೆ ಆಕ್ಚುಯಲ್ ಸ್ಟ್ರಕ್ಚರ್ ಬಂದು ರೆಸೊನೆನ್ಸ್ ಸ್ಟ್ರಕ್ಚರ್ ಬಂದು ಹಿಂಗಿರುತ್ತೆ. ಸಿ, ನಾನು ಸಿ ಬರೆಯೋದು ಆವಾಗಲೇ ಆಕ್ಸಿಜನ್ ಬರೆದ್ಬಿಟ್ಟಿದೆ. ಅರ್ಥ ಆಯ್ತಾ? ದಟ್ ಈಸ್ ಇಲ್ಲೇನಾಯ್ತು? ಅರ್ಥ ಆಯ್ತಾ? ಡೆಲ್ಟಾ ಮೈನಸ್. ಅರ್ಥ ಆಯ್ತಾ? ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 1.5 ಅಂತ ಬರೆದ್ಬಿಡ್ತೀವಿ. ಅರ್ಥ ಆಯ್ತಾ? ಆಕ್ಚುಲಿ 1.33, ಬಟ್ ನಾವು 1.5 ಅಂತ ಕೊಟ್ಬಿಡ್ತೀವಿ. ದ ರೀಸನ್ ಈಸ್ ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟೋಟಲ್ ನಂಬರ್ ಆಫ್ ಬಾಂಡ್ಸ್. ಅರ್ಥ ಆಯ್ತಾ? ಆಕ್ಚುಲಿ 4 ಹಿಂಗಿರುತ್ತೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಇದು ಕಾರ್ಬನೇಟರ್ 2- ತಾನೆ. 1 2 3 4. ಅರ್ಥ ಆಯ್ತಾ? ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬಂದು 3. ಇದು 3 ಕೊಡುತ್ತೆ. ಏನು ಕೊಡುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನು ಕೊಡುತ್ತೆ ಅಂದ್ರೆ, ರೆಸೊನೆನ್ಸ್, ನಿಮಗೆ ರೆಸೊನೆನ್ಸ್ ಅಂತ ಒಂದು ಇದೆ. ಅರ್ಥ ಆಯ್ತಾ? ಏನು ಹೇಳಿ, ಪ್ಯಾರಾಮೀಟರ್, ಅದರಲ್ಲಿ ಡಿಸ್ಕಸ್ ಮಾಡೋಣ ಟೋಟಲಿ. ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ಮೇ ಬಿ ಫ್ರಾಕ್ಷನ್ ಕೂಡ. ಈ ಬಾಂಡ್ ಆರ್ಡರ್ನ ನಾವು ಈ ಥರನೂ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಬೈ ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಕೆಲವೊಂದು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಕೊಡಲ್ಲ, ಆವಾಗ ಬಾಂಡ್ ಆರ್ಡರ್ ಹಿಂಗೆ ಸರ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ O2 2 ಅಂತ ಕೊಟ್ಟವಲ್ಲಮ್ಮ, ಡಬಲ್ ಬಾಂಡ್ ಇದೆ, ಅದಕ್ಕೋಸ್ಕರ 2 ಅಂತ ಕೊಟ್ವಿ. ಆ ಡಬಲ್ ಬಾಂಡ್ ಇದೆ ಅಂತ ಹೇಳ್ಬಿಟ್ಟು ನಮಗೆ MOT ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ ಬಿಟ್ವೀನ್ 2 ಆಕ್ಸಿಜನ್ ಐಟಮ್ಸ್ ಡಬಲ್ ಬಾಂಡ್ ಇದೆ, ಇನ್ ಬಿಟ್ವೀನ್ 3 ನೈಟ್ರೋಜನ್ ಐಟಮ್ಸ್ ಟ್ರಿಪಲ್ ಬಾಂಡ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ದಟ್ ಈಸ್ MOT, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ, ಆಫ್ ದ ಡಿಫರೆನ್ಸ್ ಬಿಟ್ವೀನ್ number of bonds present in BMO, number of bonds
ಇನ್ BMO. BMO ಅಂದರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಮೈನಸ್ ನಂಬರ್ ಆಫ್ ಬಾಂಡ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತಗೊಳ್ಳೋಣ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMO minus number of electrons in ABMO. Of the difference between number of electrons in BMO minus number of electrons in ABMO. ಅರ್ಥ ಆಯ್ತಾ? ಇದರಿಂದ ನಮಗೆ ನೀಟಾಗಿ ಗೊತ್ತಾಗುತ್ತೆ ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಯಾಕೆ ಸಿಂಗಲ್ ಬಾಂಡು, ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಯಾಕೆ ಡಬಲ್ ಬಾಂಡು, ನೈಟ್ರೋಜನ್ ಮಾಲಿಕ್ಯೂಲಲ್ಲಿ ಯಾಕೆ ಟ್ರಿಪಲ್ ಬಾಂಡು, ಕ್ಲೋರಿನ್ ಮಾಲಿಕ್ಯೂಲಲ್ಲಿ ಯಾಕೆ ಸಿಂಗಲ್ ಬಾಂಡು. ಅರ್ಥ ಆಯ್ತಾ? ನೀಟಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತು? MOT ನಾವು ಡಿಸ್ಕಸ್ ಮಾಡಿದಾಗ ಇದೇ ಚಾಪ್ಟರ್ ಇದೆ ನಿಮಗೆ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ. MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಈ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಬಾಂಡ್ ಆರ್ಡರ್ನ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಾಂಡ್ ಆರ್ಡರ್ ಯಾಕೆ ಫ್ರಾಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಕೊಂಡು ನಾವು ಡಿಸ್ಕಸ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಅಲ್ಲಿ ಟೋಟಲಿ ವಾಟ್ ಈಸ್ ಬಾಂಡ್ ಆರ್ಡರ್ ಅಂದರೆ ಬರಿಬೋದು, ಕೇಳ್ಬೋದು ನೀವು 1 ಮಾರ್ಕಲ್ಲಿ. What is the bond order in nitrogen molecule? ಅಂತ ಕೇಳ್ಬೋದು 1 ಮಾರ್ಕಲ್ಲಿ. 3. What is the bond order in oxygen molecule? What is the bond order in ozone molecule? 1.5. ಅರ್ಥ ಆಯ್ತಾ? ಯಾಕಿದು 1.5 ಬರುತ್ತೆ ಅಂದರೆ ದಟ್ ಈಸ್ ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಬೈ ರೆಸೊನೆನ್ಸ್ ಫಾರ್ಮ್ಸ್. ಎಷ್ಟು ರೆಸೊನೆನ್ಸ್ ಫಾರ್ಮ್ಸ್ ಕೊಡುತ್ತೆ? ಓಝೋನ್ 2 2 ಕೊಡುತ್ತೆ ಓಝೋನ್. ಹಿಂಗಾದ್ರೂ ಇರ್ಬೋದು. ಅರ್ಥ ಆಯ್ತು? OR ಇದಕ್ಕೆ ಡಬಲ್ ಬಾಂಡ್ ಇರಬೇಕು ಅಂತ ಬಿಟ್ಟಿನಿಲ್ಲ. ಈ ಕಡೆ ಆಕ್ಸಿಜನ್ ಆಟಮ್ ಡಬಲ್ ಬಾಂಡ್ ಕೊಡ್ಬಿಟ್ಟು ಅದಕ್ಕೆ ಸಿಂಗಲ್ ಬಾಂಡ್ ಕೊಡ್ಬೋದು. ಈ ಥರ 2 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಸಿಗುತ್ತೆ. ಆದ್ದರಿಂದ ಅರ್ಥ ಆಯ್ತಾ? ನಂಬರ್ ಆಫ್ ರೆಸೊನೆನ್ಸ್ ಫಾರ್ಮ್ಸ್ ಬಂದು 2, ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಬಂದು 3. 3/2 ದಟ್ ಈಸ್ 1.5 ಬರುತ್ತೆ. ಯಾವುದ್ರದ್ದು? ದಟ್ ಈಸ್ ಓಝೋನ್. ಇದು 3 ಕೊಡುತ್ತೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಯಾವುದು? ಕಾರ್ಬೋನೇಟ್ ಅಯಾನ್. ಅರ್ಥ ಆಯ್ತು? ಟೋಟಲ್ ನಂಬರ್ ಆಫ್ ಬಾಂಡ್ಸ್ 4 ಬರುತ್ತೆ. 4/3 ದಟ್ ಈಸ್ 1.33 ಬರುತ್ತೆ. 1.5 ಅಂತ ಒಂದು ಫಿಗರ್ ಕೊಟ್ಬಿಡ್ತೀವಿ ಅಷ್ಟೇ. ಇಲ್ಲ 1.33 ಕೊಟ್ಬಿಡಿ, ನೋ ಪ್ರಾಬ್ಲಮ್. ಯಾವುದ್ರದ್ದು? ಇದರದ್ದು. ಅರ್ಥ ಆಯ್ತಾ? ಲೈಕ್ ದಿಸ್ ದ ಬಾಂಡ್ ಆರ್ಡರ್ ಮೇ ಬಿ ಫ್ರಾಕ್ಷನಲ್ಸ್. ಅರ್ಥ ಆಯ್ತಾ? ಯಾಕೆ 1.4 ಅಂತ ರೆಸೊನೆನ್ಸ್ ಸ್ಟ್ರಕ್ಚರ್ ನಾವು ಬರೀತೀವಿ, ಅದನ್ನು 1.5 ಅಂತ ಕೊಡ್ಬೋದು. ಅರ್ಥ ಆಗಿದೆಯಾ? ಟೋಟಲಿ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಫಾರ್ಮ್ನ ತಿಳ್ಕೊಂಡಿರಿ, ಇದು ತಿಳ್ಕೊಂಡಿರಿ. ಓಝೋನು ಇಂಥ ಕಡೆ ಇದು ಈಸಿ ಆಗಿದೆ, ಒಂದೇ ಇದಾದ್ರೆ ನೀವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMO ಕಡೆ ಹಿಡಿಕೋಬೇಕು, ನಂಬರ್ ಆಫ್ ABMO. ಇವಾಗ ಇದರಲ್ಲಿ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನಿಲ್ಲ, ಆದ್ದರಿಂದ ನಾವು ಮಸ್ಟ್ ಸ್ಟಡಿ ಈ ಫಾರ್ಮ್ನ ಬೇಕೇ ಬೇಕು. ನಾವಿದೇನೋ ಅರ್ಥ ಆಯ್ತಾ? ಓಝೋನಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಡಬಲ್ ಬಾಂಡ್ ಇರುತ್ತೆ, ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇದೆ ಅಂತ ತಿಳ್ಕೊಂಡಿದ್ದೀವಿ. ಯಾಕೆ ಇದು ಟ್ರಿಪಲ್ ಬಾಂಡ್, ಯಾಕೆ ಇದು ಡಬಲ್ ಬಾಂಡ್ ಅಂತ ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ MOT. ಅದರಲ್ಲೇ ಬಾಂಡ್ ಆರ್ಡರ್ ನಮ್ಗೆ ನೀಟಾಗಿ ಗೊತ್ತಾಗ್ತಕ್ಕಂಥದ್ದು. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು MOTಯಲ್ಲಿ ಈ ಫಾರ್ಮ್ನ ಯೂಸ್ ಮಾಡ್ತೀವಿ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ BMO ಅಂದರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ABMO minus number of electrons present in ABMO ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ABMO ಅಂದರೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಈ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಹೆಂಗೆ ಫಾರ್ಮ್ ಆಗುತ್ತೆ, BMO ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ MOT. ಅರ್ಥದ ನಾವು ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಟೋಟಲಿ ಬಾಂಡ್ ಆರ್ಡರ್ ಅಂದರೆ ದ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್ ದ 2 atoms ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. 2 atoms ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲಲ್ಲಿ ಅಥವಾ ಒಂದು ಅಯಾನಲ್ಲಿ. ಅರ್ಥ ಆಯ್ತಾ? ಎಷ್ಟೊಂದು ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಆಗಿದೆ 2 ಆಟಮ್ಸ್ ಮಧ್ಯದಲ್ಲಿ, ದಟ್ ಗಿವ್ಸ್ ದ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಆಫ್ ಹೈಡ್ರೋಜನ್ ಈಸ್ 1, ಯಾಕಂದರೆ ವೆರಿ ಸಿಂಗಲ್ ಬಾಂಡ್ ಇಸ್ ಪ್ರೆಸೆಂಟ್. ಬಾಂಡ್ ಆರ್ಡರ್ ಆಫ್ O2 ಈಸ್ 2, ಯಾಕಂದರೆ ಡಬಲ್ ಬಾಂಡ್ ಇದೆ. ಬಾಂಡ್ ಆರ್ಡರ್ ಆಫ್ N2 ಈಸ್ 3, ಯಾಕಂದರೆ ಟ್ರಿಪಲ್ ಬಾಂಡ್ ಇದೆ. ಯಾಕೆ ಟ್ರಿಪಲ್ ಬಾಂಡ್ ಇರುತ್ತೆ, ಯಾಕೆ ಡಬಲ್ ಬಾಂಡ್ ಇರುತ್ತೆ, ಯಾಕೆ ಸಿಂಗಲ್ ಬಾಂಡ್ ಇರುತ್ತೆ ಅಂತ ನಾವು MOT ಡಿಸ್ಕಸ್ ಮಾಡ್ಕೊಳ್ಳೋದು. ಡೀಟೇಲಾಗಿ ಎಕ್ಸ್ಪ್ಲೇನ್ ಇದೆ ಇದರಲ್ಲಿ ಸಿಂಗಲ್ ಬಾಂಡ್ ಯಾಕಿದೆ ಅಂತ. ಅರ್ಥ ಆಯ್ತಾ? ಟೋಟಲಿ ಬಾಂಡ್ ಆರ್ಡರ್ ಮೇಲೆ ಬಾಂಡ್ ಸ್ಟ್ರೆಂತ್ ಕೂಡ ಹೇಳ್ಬೋದು, ಬಾಂಡ್ ಲೆಂತ್ ಕೂಡ ಹೇಳ್ಬೋದು. ಬಾಂಡ್ ಆರ್ಡರ್ ಮೇಲೆ ಬಾಂಡ್ ಸ್ಟ್ರೆಂತ್ ಎಕ್ಸ್ಪ್ಲೇನ್ ಮಾಡ್ಬೋದು, ಬಾಂಡ್ ಲೆಂತ್ ಎಕ್ಸ್ಪ್ಲೇನ್ ಮಾಡ್ಬೋದು. ಹೆಂಗೆ ಸರ್ ನಾವು ಬಾಂಡ್ ಸ್ಟ್ರೆಂತ್ ಮತ್ತು ಬಾಂಡ್ ಲೆಂತ್ನ ಹೆಂಗೆ ಸರ್ ಎಕ್ಸ್ಪ್ಲೇನ್ ಮಾಡ್ಬೇಕಂತ? ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಫ್ ದ ಬಾಂಡ್ ಆರ್ಡರ್ ಇನ್ಕ್ರೀಸಸ್, ನಂಬರ್ ಆಫ್ ಬಾಂಡ್ಸ್ ಇನ್ಕ್ರೀಸಸ್ ತಾನೆ. ಅರ್ಥ ಆಯ್ತಾ? ಬಾಂಡ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ
ಅರ್ಥ ಆಯ್ತಾ? ನಾವು ಈ ಒಂದು ಪೆನ್ನನ್ನು ಮುರಿಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅಂಥದ್ದು ಒಂದು 2 ಪೆನ್ ಆದರೆ ಇನ್ನೂ ಜಾಸ್ತಿ ಎನರ್ಜಿ ಬೇಕಾ? ಅದ್ರ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅದೇ 3 ಪೆನ್ಸ್ ಆದರೆ ಈ ಥರ ನಾವು 3 ಪೆನ್ನ ನಾವು ಬ್ರೇಕ್ ಮಾಡಬೇಕು ಅಂದರೆ ತುಂಬ ಕಷ್ಟ ತಾನೆ. ಲೈಕ್ ದಿಸ್ ಬಾಂಡ್ ಆರ್ಡರ್, ಸಿಂಗಲ್ ಬಾಂಡ್ ಇದೆ ಅಂದರೆ 1, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್. ದ ಬಾಂಡ್ ಆರ್ಡರ್ ಇನ್ಕ್ರೀಸಸ್, ದ ಬಾಂಡ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ಅರ್ಥ ಆಯ್ತಾ? ಬಾಂಡ್ ಲೆಂತ್ ಡಿಕ್ರೀಸಸ್, ಬಾಂಡ್ ಲೆಂತ್ ಡಿಕ್ರೀಸಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಬಾಂಡ್ ಆರ್ಡರ್, ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ಇನ್ಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್, ಬಾಂಡ್ ಲೆಂತ್ ಡಿಕ್ರೀಸಸ್. ಇವಾಗ ಇದಿದೆ, ಇದನ್ನು ಮುರಿಲಿಕ್ಕೆ ಎಷ್ಟು ಎನರ್ಜಿ ಬೇಕೋ, ಇದನ್ನು ಇನ್ನೂ ಸ್ವಲ್ಪ ಲೆಂತ್ ಕಡಿಮೆ ಇದ್ದರೆ ಮುರಿಲಿಕ್ಕೆ ಇನ್ನೂ ಜಾಸ್ತಿ ಎನರ್ಜಿ ಬೇಕಾ? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇದನ್ನು ಮುರಿಲಿಕ್ಕೆ ಎಷ್ಟು ಎನರ್ಜಿ ಬೇಕೋ, ಇದನ್ನು ಮುರಿಲಿಕ್ಕೆ ಇನ್ನೂ ಲೆಂತ್ ಕಡಿಮೆ ಆದರೆ ಇನ್ನೂ ಜಾಸ್ತಿ ಎನರ್ಜಿ ಬೇಕು, ಇನ್ನೂ ಲೆಂತ್ ಕಡಿಮೆ ಆದರೆ ಇನ್ನೂ ಜಾಸ್ತಿ ಬೇಕು. ಈ ಥರ ಬಾಂಡ್ ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಬಾಂಡ್ ಸ್ಟ್ರೆಂತ್. ಅರ್ಥ ಆಯ್ತಾ? ಟೋಟಲಿ ಸಿಂಗಲ್ ಬಾಂಡ್ ಆಗಿದ್ದರೆ ಬಾಂಡ್ ಆರ್ಡರ್ಸ್ 1 ಇದ್ದರೆ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ, ಆದ್ದರಿಂದ ಬಾಂಡ್ ಸ್ಟ್ರೆಂತ್ ಕೂಡ ಕಡಿಮೆ ಇರುತ್ತೆ. ಯಾಕಂದರೆ ಲೆಂತ್ ಜಾಸ್ತಿ ಇದ್ದಷ್ಟು ಸ್ಟ್ರೆಂತ್ ಕಡಿಮೆ ತಾನೆ. ಲೆಂತ್ ಕಡಿಮೆ ಆದಷ್ಟು ಸ್ಟ್ರೆಂತ್. ಇವು ನಾವು ಯಾವುದೋ ಒಂದು ಕಟ್ಟಿಗೆ ಆಗಿರ್ಬೋದು, ಲೆಂತ್ ಜಾಸ್ತಿ ಇತ್ತು ಅಂತ ತಿಳ್ಕೊ, ಅಥವಾ ಒಂದು ಐರನ್ ಪೀಸ್ ಆಗಿರ್ಬೋದು, ಲೆಂತ್ ಜಾಸ್ತಿ ಮುರಿಲಿಕ್ಕೆ ಈಸಿ. ಲೆಂತ್ ಕಡಿಮೆ ಆಯಿತು ಅಂದರೆ ಮುರಿಲಿಕ್ಕೆ ಕಷ್ಟ. ಅರ್ಥ ಆಯ್ತಾ? ಅಲ್ಲಿಗೆ ಬಾಂಡ್ ಆರ್ಡರ್ ಇನ್ಕ್ರೀಸಸ್, ಬಾಂಡ್ ಲೆಂತ್ ಡಿಕ್ರೀಸಸ್. ಯಾವ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೋ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗಿದೆಯಾ? ಹಾಂ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ ಇಲ್ಲಿ, ಗ್ರೇಟರ್ ದ ಬಾಂಡ್ ಆರ್ಡರ್, ಗ್ರೇಟರ್ ದ ಬಾಂಡ್ ಆರ್ಡರ್, ಸ್ಟ್ರಾಂಗರ್ ಇಸ್ ದ ಬಾಂಡ್ ಅಂತ. ಸ್ಟ್ರಾಂಗರ್ ಇಸ್ ದ ಬಾಂಡ್. ಯಾಕೆ ಹೇಳಿ? ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಬಾಂಡ್ ಲೆಂತ್ ಆಗುತ್ತೆ, ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಅರ್ಥ ಆಯ್ತು? ಈ 3 ಚೆನ್ನಾಗಿ ನೆನಪಿಟ್ಕೊಂಡ್ರೆ ಬಾಂಡ್ ಆರ್ಡರ್ ಮೇಲೆ ಬಾಂಡ್ ಸ್ಟ್ರೆಂತ್, ಬಾಂಡ್ ಲೆಂತ್ ಕೂಡ ಡಿಪೆಂಡ್ ಆಗಿರುತ್ತೆ. ಬಾಂಡ್ ಸ್ಟ್ರೆಂತ್ ಮತ್ತು ಬಾಂಡ್ ಲೆಂತ್ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಚೆನ್ನಾಗಿ ನೆನಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಯಾರಾಮೀಟರ್ ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ ಬಾಂಡ್ ಎಂಥಾಲ್ಪಿ ಅಂತ ಕೂಡ ಕರೀತೀವಿ. ಬಾಂಡ್ ಎನರ್ಜಿ ಆರ್ ಬಾಂಡ್ ಎಂಥಾಲ್ಪಿ ಅಂತ ಕೂಡ ಕರಿತೀವಿ. ಏನು ಸರ್ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ ಅಂದರೆ? ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ, the amount of energy required to break 1 mole of bonds between 2 atoms. 1 mole of bonds between 2 atoms in a gaseous state of a substance. ಯಾವುದೇ ಒಂದು ಸಬ್ಸ್ಟೆನ್ಸ್ ಗೇಸಿಯಸ್ ಸ್ಟೇಟಲ್ಲಿ ಇದ್ದಾಗ, ಅರ್ಥ ಆಯ್ತಾ? 1 mole of bonds 2 ಆಟಮ್ಸ್ ಮಧ್ಯದಲ್ಲಿ ಪ್ರೆಸೆಂಟ್ ಆಗಿದ್ರೆ ಅವನ್ನ ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎನರ್ಜಿ ಆರ್ ಬಾಂಡ್ ಎಂಥಾಲ್ಪಿ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇದನ್ನ ನಾವು ಕಿಲೋ ಜೌಲ್ಸ್ ಪರ್ ಮೋಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಬಾಂಡ್ ಎನರ್ಜಿನ ಕಿಲೋ ಜೌಲ್ಸ್ ಪರ್ ಮೋಲ್ ಅಲ್ಲಿ, ಅರ್ಥ ಆಯ್ತಾ, ಎಕ್ಸ್ಪ್ರೆಸ್ ಮಾಡ್ತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ ಅಂದರೆ ಗೊತ್ತಾಯ್ತಾ? ಬರ್ಕೊಳ್ಳಿ, ಒಂದ್ಸಲ ಬರೆದು ಬಿಡಿ. ನೀವು ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಬರೀಬೇಕು. ಬಾಂಡ್ ಎಂಥಾಲ್ಪಿ ಅಂದ್ರೇನು, ಬಾಂಡ್ ಆರ್ಡರ್ ಅಂದ್ರೇನು, ಬಾಂಡ್ ಲೆಂತ್ ಅಂದ್ರೇನು, ಬಾಂಡ್ ಆ್ಯಂಗಲ್ ಅಂದ್ರೆ ಏನು, ಡೆಫಿನೇಷನ್ಸ್ ಪ್ರತಿಯೊಂದು ಗೊತ್ತಿರಬೇಕು. ಅರ್ಥ ಆಯ್ತಾ? ಏನು ಸರ್ ಬಾಂಡ್ ಎನರ್ಜಿ? ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್. ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಅಂದ್ರೆ ಬೇಕಾಗಿರ್ತದೆ. ಅರ್ಥ ಆಯ್ತಾ? ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole of bonds present in 2 atoms of a gaseous substance. ಅರ್ಥ ಆಯ್ತಾ? ಬಿಟ್ವೀನ್ ದ 2 atoms in the gaseous substance. ಒಂದು ಗೇಸಿಯಸ್ ಸಬ್ಸ್ಟೆನ್ಸ್ ಅಲ್ಲಿ, ಗೇಸಿಯಸ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ಅಲ್ಲಿ, ಅರ್ಥ ಆಯ್ತಾ, 2 ಆಟಮ್ಸ್ ಮಧ್ಯದಲ್ಲಿ 1 mole of bonds ಪ್ರೆಸೆಂಟ್ ಆಗಿದ್ರೆ, ಸೇಮ್ ಕೈಂಡ್ ಆಫ್ ಬಾಂಡ್ಸ್, ಅರ್ಥ ಆಯ್ತಾ, ಅವನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೋ ಅದಕ್ಕೆ ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ ಅಂತ ಕರಿತೀವಿ. ಬರ್ಕೋಬೋದಾ? ಬರೀರಿ. ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole of bonds. ಅರ್ಥ ಆಯ್ತಾ? 1 mole of bonds of the same kind
of bonds. ಅರ್ಥ ಆಯ್ತಾ? 1 mole of bonds present between the two atoms in the gaseous state of a substance is called as bond energy ಅಥವಾ ಬಾಂಡ್ ಎಂಥಾಲ್ಪಿ ಅಂತ ಕೂಡ ಬರೀಬಹುದು. ಅರ್ಥ ಆಯ್ತಾ? ಇವಾಗ ಒಂದು ಹೈಡ್ರೋಜನ್ ಗ್ಯಾಸ್ ತಗೊಳ್ಳೋಣ, H2 ಗ್ಯಾಸ್. H2 ಗ್ಯಾಸ್ ಅಲ್ಲಿ ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದು, ಅರ್ಥ ಆಯ್ತಾ, ಎಷ್ಟು ಆಟಮ್ಸ್ ಇದೆ? ಆ 2 ಆಟಮ್ಸ್ ಮಧ್ಯದಲ್ಲಿ ಬಾಂಡ್ ಇದೆಯಲ್ಲ, ಒಂದು ಮೋಲ್ ಆಫ್ ಬಾಂಡ್ ಇದ್ದಂಗೆ ತಾನೆ. ಇವನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಅಂದರೆ, ದಟ್ ಈಸ್ 438 kilojoules per mole. That much of energy is going to be 435.8 sorry 435.8 kilojoules per mole of energy is required. 435.8 kilojoules per mole of energy is going to be required to break. ಅರ್ಥ ಆಯ್ತಾ? That is 1 mole of hydrogen bonds. ಒಂದು ಮೋಲ್ ಆಫ್ ಹೈಡ್ರೋಜನ್ ಬಾಂಡ್ಸ್ನ ಬ್ರೇಕ್ ಮಾಡಲಿಕ್ಕೆ ಅಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಅರ್ಥ ಆಯ್ತಾ? ಅದೇ ಥರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಗೊತ್ತಾಯ್ತು ನನಗೆ. ಎಕ್ಸಾಂಪಲ್ ಬಾಂಡ್ ಎನರ್ಜಿ ಆರ್, ಅರ್ಥ ಆಯ್ತಾ? ಯು ಟೇಕ್ ಅನದರ್ ಎಕ್ಸಾಂಪಲ್. ಅಯೋಡಿನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಅಂತ ಅಯೋಡಿನ್ ಗ್ಯಾಸ್. ಈ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ಅಲ್ಲಿ 2 ಅಯೋಡಿನ್ ಆಟಮ್ಸ್ ಮಧ್ಯದಲ್ಲಿ ಒಂದು ಮೋಲ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಆಗಿದೆಯಾ, ಅವನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಎನರ್ಜಿ ಬೇಕಾಗತ್ತೆ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. 158 kilojoules per mole. ಎಷ್ಟಲ್ಲಿ? 158 kilojoules per mole. This much of energy is going to be required. ನಾವಿನ್ನು ಬೇಜಾನ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ಬೋದು. ಇವಾಗ ಈ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನಂಬರ್ 1 ಈಸ್ ಸೈಜ್ ಆಫ್ ದ ಬಾಂಡೆಡ್ ಆಟಮ್ಸ್. ಅರ್ಥ ಆಯ್ತಾ? ಇವಾಗ ಬಾಂಡೆಡ್ ಆಟಮ್ಸ್ ಸೈಜ್ ಚಿಕ್ಕದಾಗಿದ್ದಾಗ ಬಾಂಡ್ ಲೆಂತ್ ಕಡಿಮೆ ಇರುತ್ತಾ? ಅರ್ಥ ಆಗಲಿಲ್ಲ. ಅರ್ಥ ಆಯ್ತಾ? ಯಾವಾಗ ಬಾಂಡ್ ಲೆಂತ್ ಕಡಿಮೆ ಇರುತ್ತೋ, ಟು ಬ್ರೇಕ್ ದಟ್ ಬಾಂಡ್ ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ ತಾನೆ. ಅರ್ಥ ಆಗಿದೆಯಾ? ಇವು ಚಿಕ್ಕದಾಗಿದೆ, ಇದು ಹೈಡ್ರೋಜನ್. ಮಾಲಿಕ್ಯೂಲ್. ಅಯೋಡಿನ್. ಇವಾಗ ಬಾಂಡ್ ಲೆಂತ್ ಯಾವ್ದು ಜಾಸ್ತಿ ಇದೆ? ಅಯೋಡಿನ್. ಟು ಬ್ರೇಕ್ ದಟ್ ಬಾಂಡ್ ಇಟ್ ರಿಕ್ವೈರ್ಸ್ ಲೆಸ್ ಎನರ್ಜಿ. ಬಾಂಡ್ ಲೆಂತ್ ಜಾಸ್ತಿ ಇದ್ದಷ್ಟು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಥವಾ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ ಇಸ್ ಗೋಯಿಂಗ್ ಟು ಬಿ ಲೆಸ್. ಬಾಂಡ್ ಲೆಂತ್ ಜಾಸ್ತಿ ಇದೆ, ಆದ್ರಿಂದನೇ. ಅರ್ಥ ಆಯ್ತಾ? ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಅರ್ಥ ಆಯ್ತಾ? ನೀವು ಬರೀರಿ. ಅರ್ಥ ಆಯ್ತಾ? ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ಬಾಂಡ್ ಎನರ್ಜಿ ಡಿಪೆಂಡ್ಸ್. ನಂಬರ್ 1 ಈಸ್ ಸೈಜ್ ಆಫ್ ದ ಬಾಂಡೆಡ್ ಆಟಮ್ಸ್. ಬರೀರಿ. ಅರ್ಥ ಆಯ್ತಾ? ದ ಫ್ಯಾಕ್ಟರ್ಸ್ ಡಿಸೈಡ್ಸ್ ದ ಬಾಂಡ್ ಎನರ್ಜಿ ಅಂತ ಹೆಡ್ಡಿಂಗ್ ಬರೆದು, ನಂಬರ್ 1 ಸೈಜ್ ಆಫ್ ದ ಬಾಂಡೆಡ್ ಆಟಮ್ಸ್. ಅರ್ಥ ಆಯ್ತಾ? If the bonded atoms, larger the size of the bonded atoms, lesser is the bond energy, and vice versa. ಅರ್ಥ ಆಯ್ತಾ? Larger the size of bonded atoms, smaller is the bond energy, and vice versa. ಅಂದ್ರೆ ಏನು? vice versa. ಕಡಿಮೆ, ಅರ್ಥ ಆಯ್ತಾ, ಸೈಜ್ ಅಲ್ಲಿದ್ರೆ, ಕಂಬೈನಿಂಗ್ ಆಟಮ್ಸ್ ನ ಸೈಜ್ ಕಡಿಮೆ ಇದ್ರೆ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ, ಬಾಂಡ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ಅರ್ಥ ಆಯ್ತಾ? ನೀವು ಬರೀರಿ. ಲಾರ್ಜರ್ ದ size of the bonded atoms, smaller is the bond energy ಅಥವಾ ಬಾಂಡ್ ಎಂಥಾಲ್ಪಿ ಅಂತ ಬರ್ಕೊಂಡು ಎಕ್ಸಾಂಪಲ್ಸ್ ಬರೀಬಹುದು. ಹೈಡ್ರೋಜನ್ ಗ್ಯಾಸ್ having a bond energy of this much. Iodine gas bond energy of this much. Iodine size ದೊಡ್ಡದಾಗಿರುತ್ತೆ.